ನೋಡಿ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಓಡಾಡುವ ಐರಾವತ. ಒಳಗಡೆ ಕೂತಿದ್ದಾವೆ ಮಾವುತ. ಕ್ಯಾಮ್ರಾ ಬಂತಲ್ಲ, ಇವಾಗ ವಿಜಯಣ್ಣ ಮಾತಾಡಲ್ಲ. ಒಂದೇ ಗುಟ್ಕಲ್ ಕುಡಿದು ಮುಗಿಸ್ಬಿಡ್ತಾರೆ ಹಾಗೆ. ಕಾರ್ ಕಾರ್ ಏನ್ ಕಾರು? ಕಾರ್ ಇದೆ, ಚಿಕ್ಕ ಕಾರ್ ತಕ್ಕೊಡಿ ನಂಗೆ. ಇಲ್ಲಿ ದೊಡ್ಡ ಕಾರ್ ಇದೆ. ಕೇಳುವುದಕ್ಕೂ ಇದು ಸಮಯವಲ್ಲ. ಇದು ನಮ್ದು ಹ್ಯಾಪಿ ಪ್ಲೇಸ್. ಹ್ಯಾಪಿ ಪ್ಲೇಸ್ ಅಲ್ಲ, ಹ್ಯಾಪಿ ಪ್ಲೇಸ್. ಎಲ್ಲರ ಮನೆ ದೋಸೆ ತೂತು ಇರೋದನ್ನ ಇದು ದೊಡ್ಡ ತೂತು ಅಂತ ತೋರಿಸ್ತಾ ಇರೋದು. ಇದ್ಯಾವ್ದು ಲಿರಿಕ್ಸು? ನಮ್ಗಿದು ಅರ್ಥ ಗೊತ್ತಿಲ್ಲ ಗುರು, ನಿಂಗೆ ಗೊತ್ತಾ? ವಾಪಸ್ಸು ಹೊಂಟಾಗ ಶಿವನೇ. ನೇಚರ್ ಎಂಜಾಯ್ ಮಾಡಿ ಜರಿ ಅಲ್ಲಿಂದ ಚೀಸ್ ಮಾಡಿದ್ರಿ. ಕಾಫಿ ಬಂತ್. ನಾನು ತಗೊಂಡು ಬಂದಿರೋದು. ಹಾಯ್ ಎವ್ರಿವನ್, ಇವತ್ತು ನಾನು ಏನ್ ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಇವತ್ತು ನಾವು ನಮಗೆ ತುಂಬಾ ಇಷ್ಟವಾಗಿರುವಂತ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಜರಿ ಏನ್ ಮಾಡ್ತಿದ್ದಾರೆ ನೋಡೋಣ. ನೋಡಿ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರೆಡಿನೇ ಆಗಿಲ್ಲ, ಹೊರಡಬೇಕು. ಟೈಮ್ ಆಯ್ತು, ಆಲ್ರೆಡಿ 11 ಗಂಟೆ ಮೇಲಾಗೋಗಿದೆ. ಬಾ, ಟೈಮ್ ಆಯ್ತು, ನಾನು ಬಿಟ್ಟೆ ಹೋಗ್ಬಿಡ್ತೀನಿ ಹೇಳ್ತಾ ಇದೀನಿ. ಇಲ್ಲ ಬಂದೆ. ಏನಾದ್ರು ಬಿಟ್ವಾ ಜರಿ? ಕೀ ಎಲ್ಲಿ ಲೈಟು? ಯಾವ ಲೈಟ್ ಆಫ್ ಮಾಡಬೇಕು? ಬಾಕಿ ಇದೆ ಎಲ್ಲ ಗ್ಯಾಸ್ ಈ ಥರ. ಯಾವಾಗಲೂ ಅಷ್ಟೇ, ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಾನು ಲೇಟಾಗಿ ರೆಡಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಲ್ಲ. ಇದು ನಮ್ಮ ಅರ್ಜುನದ ಮೇಲೆ ಕೂತಿರೋರು ನನ್ನ ಗಡ್ಡ ಮಂಜುನಾಥ್. ಹಾಯ್ ಹೇಳ್ಬಿಡಿ. ಅವಾಗಿದ್ದವ್ರಿಗೆ ಹಾಯ್ ಹೇಳಕ್ಕೆ ಆಗಿಲ್ಲ. ದಿಸ್ ಈಸ್ ಮೈ ಅರ್ಜುನ. ಏನಕ್ಕೆ ಅರ್ಜುನ ಅಂತ ಕರಿತೀನಿ ಇದಕ್ಕೆ ಅಂದರೆ, ವೆಹಿಕಲ್ ತಗೊಂಡು ಆಲ್ರೆಡಿ 3 ವರ್ಷ ಆಯಿತು. ಅಂಬರಿ ಹೊರ್ತಾ ಇದ್ದ ಅರ್ಜುನ. ಕಾಡಾನೆ ದಾಳಿಗೆ ಸಿಕ್ಕು. ಸರಿ, ಮೈಕ್ ಹಾಕೊಂಡಿಲ್ಲ ಜರಿ ನೀವು. ಕಾಡಾನೆ ದಾಳಿಗೆ ಸಿಕ್ಕು ಸತ್ತೋದ ಅರ್ಜುನ. ಅವ್ನ ನೆನಪಿಗೋಸ್ಕರ ಅಂದರೆ ನಾನು ಯಾವಾಗಲೂ ಅರ್ಜುನ ಹೆಂಗೆ ಅನ್ಕೋತೀನಿ ಅಂದರೆ, ದೇಶ ಕಾಯೋ ಯೋಧರು ಜನರಿಗೇನೂ ಆಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು. ಅವ್ರಿಗೆ ತೊಂದರೆ ಕೊಡೋರನ್ನ ಯಾರೇ ಆಗಿರಲಿ ಅವ್ರನ್ನ ಹೊಡೆದು ಗಡಿಯಲ್ಲಿ ಉಳಿಸ್ತಾರೆ. ಅದೇ ಥರ ಅವತ್ತು ಅರ್ಜುನ ಸತ್ತಂಥ ದಿನ ಆ ಫಾರೆಸ್ಟ್ನಲ್ಲಿ ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ ಇದ್ದರು, ಎಷ್ಟು ಜನ ಇದ್ದರು, ಅವರೆಲ್ಲರೂ ಪ್ರಾಣನ ಅಂದರೆ ಅದರಲ್ಲಿ ಸಾಕಷ್ಟು ಜನರ ಪ್ರಾಣ ಉಳಿಯೋದಕ್ಕೆ ಅರ್ಜುನ ಕಾರಣ. ಹಂಗಾಗಿ ನಾನು ಇವನಿಗೆ ಅರ್ಜುನ ಅಂತ. ಸೊ ಇವ್ ನಮ್ಮ ಅರ್ಜುನ. ಇನ್ನೊಬ್ಳು ನಮ್ಮ ಡಾರ್ಲಿಂಗ್ ಇದ್ದಾಳೆ, ಅವಳನ್ನ ಇನ್ನೊಂದಿನ ತೋರಿಸ್ತೀವಿ. ಸೊ ಟೈಮ್ ಆಗಿಬಿಟ್ಟಿದೆ, ಹೊರಡ್ಬೇಕು. ಸೊ ಫಸ್ಟು ನೈಮರಿಗೆ ಊಟ ಹಾಕ್ಬಿಡೋಣ. ಹಿಡ್ಕೊಳ್ಳಿ ಬಾ. ಯಾಕೆ ಏನೇನೋ ತಿಂತಾ ಇದೆಯಾ? ಬಾ. ಸುಂದ್ರ ಟೈಮ್ ಆಗಿದೆ, ಬರ್ರಿ. ತಲೆ ಮಚ್ಕೊಂಡು ಇಟ್ಕೊಂಡ್ಬಿಟ್ರು. ಯಾಕೆ ಜರಿ ಇಷ್ಟೊತ್ತು? ಹೆಂಗಿದ್ದೀರಾ ನೋಡಿದ್ದೀರಿ ನೀವು? ನಾವಿನ್ನೂ ಗೊರಗುಂಟೆ ಪಾಳ್ಯ ಹೋಗ್ಬೇಕು. ಕುತ್ಕೊಂಡಿದ್ದೀವಿ, ಇಲ್ಲೋ ಸೀಟ್ ಸಿಕ್ತು. ನನ್ನ ಫ್ರೆಂಡಿಗೆ ಸುಳ್ಳು ಹೇಳ್ಕೊಂಡು ಗಾಡಿ ನಿಲ್ಸ್ಕೊಂಡು 2 ನಿಮಿಷ ಮಗ 3 ನಿಮಿಷ ಮಗ ಅಂದ್ಕೊಂಡು ಅವ್ನ ಕಾರ್ನ ನಿಲ್ಸ್ಕೊಂಡು ನಿಲ್ಸ್ಕೊಳಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ ಎಷ್ಟೊತ್ತಿಂದ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಆಗುತ್ತೆ. ಬ್ರಿಡ್ಜಿಗೆ ವಿಡಿಯೋ ನೋಡೋದ್ಮೇಲೆ ಗೊತ್ತಾಗುತ್ತೆ ನಾವು ಸುಳ್ಳು ಹೇಳಿದ್ವಿ ಪುಂಗುದ್ವಿ ಅಂತ. ಜಾಸ್ತಿ ಸುಳ್ಳು ಹೇಳಿಲ್ಲ ಕಣ, 10 ನಿಮಿಷ ಅಷ್ಟೇ. ಅವಾಗ ಮನೆ ಬಿಟ್ಟಾಗಿದ್ದರೂ ಬರೀ ಓಡ್ತಾನೆ ಇದ್ದೀವಿ ಇಬ್ಬರು. ಯಪ್ಪ ಸುಸ್ತಾಗೋಯ್ತು ಜರ್ನಿ, ನನಗೆ ಕೇಳ್ಕೊಂಡು ಹೋದ್ರೆ ಹೋಗೋಕ್ಕಾಗಲ್ಲ. ನಾವಿವಾಗ ಈ ಕಾರಲ್ಲಿ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಈ ಡಿಕ್ಕಿಯಲ್ಲಿ ಒಂದು ಸ್ಟೋರಿ ಇದೆ. ಇದು ನಮ್ಮ ಓಡಾಡುವ ಐರಾವತ. ಒಳಗಡೆ ಕೂತಿದ್ದಾವೆ ಮಾವುತ. ಹಾಯ್ ಹಾಯ್ ಹೇಳೋಣ. ಹಾಯ್
ಅಯ್ಯಪ್ಪ ಸುಸ್ತಾಗೋಯ್ತು. ಗೊತ್ತಾಯ್ತಾ ಹೆಂಗಿರುತ್ತೆ ಅಂತ. ಮಾಡೋದ್ರ ಕಷ್ಟ ಅಲ್ಲ, ಅದ್ರ ಜೊತೆಗೆ ನಿನಗೆ ಈ ಫುಟೇಜ್ ಇದಾವಲ್ಲ ಕಟ್ 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 ಅದನ್ನೆಲ್ಲ ಒಂದು ಫುಟೇಜ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗಿರುತ್ತೆ. ಏನಂತೆ ಅಪ್ಪಾಜಿ? ಹೌದಪ್ಪ. ಕ್ಯಾಮ್ರಾ ಬಂತಲ್ಲ, ಇವಾಗ ರಿಜೆಂಡ ಮಾತಾಡಲ್ಲ. ಅಲ್ಲ ನೋಡಿ, ಇವನು ಗಾಡಿ ಓಡಿಸ್ತಾ ಇದೆಯಾ ಮಲ್ಕೊಂಡಿದ್ಯಾ ನೀನು? ಗೊತ್ತಾಗ್ಬಾರ್ದಂತಾನೆ ಕನ್ನಡ ಹಾಕೋದು. ಅಲ್ಲ, ಓಡಿಸ್ತಾ ಇದೆಯಾ ಮಲ್ಕೊಂಡಿದ್ಯಾ ಅಂತ. ಮಲ್ಕೊಂಡು ಓಡಿಸ್ತಾ ಇದೆಯಾ? ಮಲ್ಕೊಂಡು ಓಡಿಸ್ತಾರೆ. ಇವರು ನಮ್ಮ ಬ್ರಿಡ್ಜ್ ಅಣ್ಣ. ಹಲೋ, ಈ ಕಡೆ ತಿರ್ಗಿ ಹೇಳಿ ಅಣ್ಣ. ಹಲೋ ಅಂತ. ಹಲೋ. ಹೆಂಗೋ ಸಿಗ್ನಲ್ ಅಲ್ಲಿ ಇದೀವಿ, ಮಾತಾಡಕ್ ಟೈಮ್ ಸಿಕ್ತು. ಫುಲ್ 100% ಎಲ್ಲ ತಿರ್ಬಿಟ್ಟು ಮಾತಾಡಕ್ಕಾಗಲ್ಲ. ನಾವು ಫ್ರೆಂಡ್ಸ್ ಜೊತೆ ಕೂತಿದ್ದೀವಿ. ಹೌದು. ಇದು ನಮ್ಮ ಬ್ರಿಡ್ಜ್ ಐರಾವತ. ಇದರಲ್ಲಿ ಬೇಜಾನ್ ಟ್ರಿಪ್ ಹೊಡೆದಿದ್ದೀವಿ. ಯಾವ್ಯಾವ ಟ್ರಿಪ್ ಹೊಡೆದಿದ್ದೀವಿ ಎಲ್ಲ ಟೈಮಲ್ಲೂ ಒಂದೊಂದು ಒಳ್ಳೊಳ್ಳೆ ಮೆಮೊರೀಸ್ ಇದೆ. ಈ ಕಡೆಯಿಂದ ಹೋಗ್ತಾ ಇವತ್ತು ಸ್ವಲ್ಪ ಅದರ ಗಾಡಿ ಓಡಿಸ್ತಾ ನಿದ್ದೆ ಇಳಿತು ಇಬ್ರಿಗೂ ಆಗಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ನಮ್ಮನೊಬ್ಬ ಅವನೇ ತಾನು ಸತ್ತ ಲೋಫರ್, ಅವನು ಒಂದು ತೋರಿಸ್ತೀನಿ. ಅವನ ಕೆಲ ಗಾಡಿ ಕೊಟ್ಬಿಟ್ಟು ಏನ್ ಮಾಡಿರ್ಬೋದು, ಗಾಡಿಲಿ ಇಷ್ಟು ಜಾಗ ಇದೆ, ನಮಗೆ ಇಲ್ಲೆಲ್ಲೂ ಕೂತ್ಕೊಳಕ್ಕೂ ಆಗಿಲ್ಲ ಮಲ್ಕೊಳಕ್ಕೂ ಆಗಿಲ್ಲ. ಹೋಗಿ ಹಿಂದೆ ಡಿಕ್ಕಿ ಇದೆ, ಡಿಕ್ಕಿ ಓಪನ್ ಮಾಡ್ಕೊಂಡು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಡಿಕ್ಕಿ ಮಾಡ್ಕೊಂಡಿದ್ವಿ. ಯಾವ ರೇಂಜಿಗೆ ಮಲ್ಕೊಂಡಿದ್ದಾರೆ ಅಂದ್ರೆ ಇಬ್ರು ಡಿಕ್ಕಿ ಓಪನ್ ಮಾಡಿದ್ರೆ ಇಬ್ರು ಗೊರಕೆ ಹೊಡಿತಿದ್ದಾರೆ. ಅದ್ ಎಲ್ಲಿಂದ ಗಾಳಿ ಬಂದಿತ್ತೋ ಗೊತ್ತಿಲ್ಲ. ಅಯ್ಯೋ, ಕಥೆಯೆಲ್ಲ ಜೀವನ. ಇನ್ನು ಬರ್ತಾನೆ ಅವ್ರೆ ಬೆಂಗಳೂರಿಗೆ. ಪರ್ ಇಯರ್ ಎಷ್ಟೋ ಲಕ್ಷ ವೆಹಿಕಲ್ಗಳು ಜಾಸ್ತಿ ಆಗ್ತಾನೆ ಐತೆ. ಹೆಂಗೆ ಕತೆ ಮುಂದೆ ಅಂತ ಗೊತ್ತಾಯ್ತು ನನಗೆ. ಮುಂದೆ ಹೇಳಿದ್ನಲ್ಲ ಮಗ, ಅಷ್ಟೇ. ಈಗ ಅದೇನೋ ಏರ್ ಟ್ಯಾಕ್ಸಿ ಅಂತ ಅವ್ರೆ, ಗೊತ್ತಿಲ್ಲ ಬರುತ್ತೋ ಬರೋದು. ಓಲಾದವ್ರದ್ದು ಅದು ಒಂದು ಬಂದಿತ್ತಲ್ಲ ಆಗ. ಅಲ್ಲ, ಏನೋ ಒಂದು ಕಾನ್ಸೆಪ್ಟ್, ಇನ್ನು ಕಾನ್ಸೆಪ್ಟ್ ಅಲ್ಲೇ ಇದೆ. ಅಲ್ಲ ಕಡೆ ಆಯ್ತಪ್ಪ, ಈಗ ಏರ್ ಟ್ಯಾಕ್ಸಿ ಬಂತು ಅಂತ ಇಟ್ಕೋ. ನಾನು ನೀವು ಗೊರಗುಂಟೆ ಪಾಲೆ ಮೆಟ್ರೋ ಸ್ಟೇಷನ್ ಇಳಿಬೇಕು, ಅಲ್ಲೇ ಇಳಿಸ್ಬಿಡೋಣ. ಏರ್ ಡ್ರಾಪ್ ಮಾಡ್ತಾರೆ ಅಲ್ಲಿ ಏರ್ ಡ್ರಾಪ್ ಪಬ್ಜಿ. ನಾನು ಮೊನ್ನೆ ರಾಣಿಬೆನ್ನೂರು ಹೋಗಿದ್ದೆ. ಮೊನ್ನೆ ರಾಣೆಬೆನ್ನೂರು ಶೂಟಿಂಗ್ ಹೋಗಿ ಬಂದೆ. ಏನು ಅವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಶಿಕೆ ಗುರುವಾರ ಸೆಕೆ ಒಂದೇ ಇಲ್ಲ ಮಗ. ಅಲ್ಲಿ ಹೋದ್ವಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಶೂಟ್ ಅಷ್ಟೇ. ಪಟ ಅಂತ ಮುಗಿಸ್ಕೊಂಡು ಅಲ್ಲಿ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರು. ಅವರು ಶೂಟಿಗೆ ಹೋಗಿದ್ರು, ಅವರೇ ಕರ್ಕೊಂಡು ಹೋಗಿದ್ರು. ಯಾವುದು? ನರ್ತಕಿ ಅಂತ ಮಗ ಒಂದು ಹೋಟ್ಲು. ಓಕೆ. ಅಲ್ಲಿ ಎಣ್ಣೆಕಾಯಿ ಅಲ್ಲ, ಎಣ್ಣೆ ಖಾರ, ಮಟನ್ ಎಣ್ಣೆ ಖಾರ, ಚಿಕನ್ ಎಣ್ಣೆ ಖಾರ, ಚಿಕನ್ ಎಣ್ಣೆ ಖಾರ, ಮಟನ್ ಎಣ್ಣೆ ಖಾರ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಆಯ್ತಾ, ಸಖತ್ತಾಗಿತ್ತು. ಹೋಟ್ಲು ನೇಮ್ ಏನೇನ್ರಿ? ಹೋಟ್ಲು ನೇಮು ನರ್ತಕಿ. ರಾಣೆಬೆನ್ನೂರು ಸೈಡ್ ಯಾರು ಹೋದ್ರೆ ನರ್ತಕಿಯಲ್ಲಿ ಹೋಗಿ ಚಿಕನ್ ಎಣ್ಣೆ ಖಾರ, ಮಟನ್ ಎಣ್ಣೆ ಖಾರ. ಚಿಕನ್ ಎಣ್ಣೆ ಖಾರ ಮಜಾ ಇಲ್ಲ, ಮಟನ್ ಎಣ್ಣೆ ಖಾರ ಉಂಡೆ. ಅಲ್ಲ, ಕೆಲವ್ರು ತಿನ್ನಲ್ಲ ಮಗ ಮಟನ್ ಅಂತವ್ರಿಗೆ. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ ಜರಿಯಲ್ಗೆ? ಎಣ್ಣೆ ಖಾರನೂ ಇದೆ. ಈ ಮೂರನ್ನು ನೀವು ಟೇಸ್ಟ್ ಮಾಡಿ ಜೋಳದ ರೊಟ್ಟಿ ಜೊತೆಗೆ, ಅದ್ರ ಮಜಾನೇ ಬೇರೆ. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ ಮತ್ತೆ? ನಿನಗೆ ಎಣ್ಣೆ ಖಾರ ತಿನ್ನಕ್ಕೆ ಅಂತ ರಾಣೆ ಬಂದ್ರೆ ಕರ್ಕೊಂಡು ಹೋಗ್ಬೇಕು ಮತ್ತೆ. ಆ ಕಡೆ ಹೋದಾಗ ಕೊಡ್ಸೋದು. ಹೆಂಡತಿಗೆ ತಿನ್ಸ್ಬೇಕಂತ ಕರ್ಕೊಂಡು ಹೋಗ್ಬೇಕು ಮತ್ತೆ. ಇಲ್ಲೇ ಬೆಂಗಳೂರಲ್ಲಿ ಅದೇ ಏನು ಇಲ್ಲ, ಅಷ್ಟೊಂದು ಆಸೆ ಆಗ್ತಿದ್ರೆ ಕಾರ್ಗೆ ಡೀಸೆಲ್ ಹಾಕ್ಸು. ಇದೇ ರೋಡು ಈಗಲೇ ರೀಚ್ ಆಗ್ತೀವಿ, ತಿನ್ಕೊಂಡು ವಾಪಸ್ ಬಂದ್ಬಿಡೋಣ. ಜರಿ ಜೇಬಲ್ಲಿ ಎಷ್ಟಿದೆ? ನನಗ್ ನೀವು ಕರ್ಕೊಂಡು ಹೋಗ್ಬೇಕು ನನ್ನ. ನಾಳೆವರೆಗೂ ಟೈಮ್ ಇದೆ. ಜರಿ ಯಾವ್ದಾವ್ದನ್ನ ಎಲ್ಲೆಲ್ಲಿ ಟೆಸ್ಟ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು. ನನ್ಗೆ ಇವಾಗ ಬೆಂಗಳೂರಲ್ಲಿ ತಿನ್ಸ್ತೀನಿ ಅಂತ ಹೇಳ್ತಿರಲ್ಲ ನೀವು, ಅದ್ರ ಟೆಸ್ಟ್ ಇಲ್ಲಿ ಬರುತ್ತಾ? ಬರುತ್ತೆ. ಈಗ ರಾಣಿಬೆನ್ನೂರು ಎಣ್ಣೆ ಖಾರ ಇಲ್ಲ ಮಟನ್ ಎಣ್ಣೆ ಖಾರ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋ ಬರ್ತವೆ. ಮನೇಲೆ ಮಾಡ್ಕೊಂಡು ತಿನ್ಬಿಡ್ಬೋದಲ್ಲ ಮತ್ತೆ. ಬೆಂಗಳೂರು ಮಾಡ್ಕೊಳೋದು ತಿನ್ಕೊಳೋದು. ಒನ್ ಮೋರ್ ಅನ್ಬೇಕು. ಆದ್ರೂ ಅವ್ರು ಏನ್ ಫೇಮಸ್ ಅದರಲ್ಲ ಮಗ, ಸಕ್ಕಟ್ ಡೈಲಾಗ್. ಈ ಕರ್ನಾಟಕದ ಬಾಯಲ್ಲಿ ಚಟಪಟ ಅಂತ ಹೇಳ್ತಿದ್ರು. ಇಲ್ಲಿ ಮೊನ್ನೆ ನನ್ನ ಯಾವ್ದೋ ಹವಾಯಿ ಚಪ್ಪಲಿ ಬಿಟ್ಬಿಟ್ಟು ನನ್ನ ಕ್ರಾಕ್ಸ್ ಕತ್ಕೊಂಡು ಹೋಗಿದ್ದಾನೆ. ಮನೆ ಮುಂದೆ ಬಿಟ್ಟಿರೋದ್ನ ಹೋಟೆಲ್ ಒಳ್ಳೆ ಹುಡುಗ ಏನು ಅಂದ್ರೆ ಪಾಪ ಹವಾಯಿ ಬಿಟ್ಟು ಹೋಗಿದ್ದ. ಒಂದು ಬಿಟ್ಟು ನಿನ್ ತಗೊಂಡೋಗಿದ್ದಾರೆ. ಅದೇ ಅಷ್ಟೊಂದು ಪಾಠ ಸಿಸ್ಟಮ್ ಮಾಡಿದ್ದಾನೆ. ಅಲ್ಲ, ಇದರಲ್ಲಿ ನಾವು ಎರಡು ಯೋಚನೆ ಮಾಡ್ಬೇಕಾಗಿರೋದು, ನೀನು ತಾನೇ ಎಷ್ಟೋ ಅಂತ ಕ್ರಾಕ್ಸ್ ಹಾಕೊಂಡು ನೋಡ್ತೀಯ, ಹವಾಯಿ ಹಾಕೊಂಡು ಓಡಾಡು. ಅವನು ಪಾಪ ಎಷ್ಟು ದಿನ ಅಂತ ಹವಾಯಿ ಹಾಕೊಂಡು ಇಲ್ಲ, ನಾನು ಹವಾಯಿ ಹಾಕೋತಾ ಇರೋದು.
ಭಾಳ ಒಳ್ಳೆ ಅಲ್ಲ ಅವ್ನ್ ಫೀಸ್ ತಗೊಂಡು ನಂಗೆ ಬುದ್ಧಿ ಹೇಳ್ಕೊಟ್ಟ. ಈಗ ನೋಡು ನನ್ನ ಕಾರಲ್ಲಿ ಎಲ್ಲ ಸೀಟಡಿಗೂ ಒಂದೊಂದು ಶೂಸು ಚಪ್ಪಲಿಗಳಿದೆ. ಮನೆ ಮುಂದೆ ಬಿಡ್ತಾರೆ ಇವಾಗ ಎಲ್ಲ ಕಾರಲ್ಲಿ ಅಲ್ಲ ಅವ್ರದ್ದು ಕಳ್ತನ ಮಾಡಿದ್ರು ನಿಯತ್ತು. ಈಗ ನಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಕಟ್ ನಾಳೆ ಸಾಯಂಕಾಲದವರೆಗೂ ಆಗುತ್ತೆ. ಆಲ್ರೆಡಿ ಎಲ್ಲ ಅಪ್ಲೋಡ್ ಮಾಡೋದು. ಹಿಂಗೆ ಇದೆ ಸ್ಟ್ರಾ ಬೇಡವಾ ಜರಿ? ಒಂದೇ ಗುಟ್ಕಲ್ ಕುಡಿದು ಮುಗಿಸ್ಬಿಡ್ತಾರ ಹಾಗೆ. ಜರಿ ಇರ್ಲಿ ಬಿಡಿ ಜರಿ. ನಮ್ಗೆ ಹಿಂಗೆ ಕುಡಿದ್ರೆ ನೆಮ್ಮದಿ. ಹಿಂಗೆ ಎಣ್ಣೆ ಕುಡಿಬೇಕು. ಚೆನ್ನಾಗಿ ದೋಸೆ ತಿನ್ಕೊಂಬಂದಲ್ಲ, ನನಗೆ ಅರ್ಧಂಬರ್ಧ ಮಾಡಿ ನೀನಾಗಿ ತಿಂತ. ಬಾಟಮ್ ಸಿಪ್ಪು ಕಾರ್ ಏನು ಕಾರು? ಕಾರ್ ಇದೆ ಅಲ್ಲಿ, ಚಿಕ್ಕ ಕಾರ್ ತಕ್ಕೊಡಿ ನಂಗೆ. ಇಲ್ಲಿ ದೊಡ್ಡ ಕಾರ್ ಇದೆ. ನಂಗೆ ಈ ಕಾರ್ ಬೇಡ, ನಂಗೆ ಓಡ್ಸಕ್ ಬರಲ್ಲ. ಆ ಕಾರ್ ಓಡಿಸ್ತೀನಿ ನಾನು. ದೊಡ್ಡ ಕಾರಿಗೆ ಹೋಗೋಣ, ಚಿಕ್ಕದೇನು ಬೇಡ. ಸರಿ ಅಲ್ಲಿದೆ ಜರಿ, ನೋಡಿ ಜರಿ ಅಲ್ಲಿ ಕಾರು. ಇಲ್ಲಿ ಚಿಕ್ಕ ಕಾರ್ಗಳಿದೆ, ತಕ್ಕೊಡಿ ಜರಿ. ನನಗೆ ಆ ಕಾರ್ ಬೇಡ, ಈ ಕಾರ್ ಬೇಕು. ಮಾವ ಹೋಗೋಣ ಜರಿ, ಬನ್ನಿ ಜರಿ, ತೋರಿಸಿ ನನಗೆ. ರೈಟ್ ಚಿಕ್ಕದು ಒಂದೇ ಒಂದು ತಕ್ಕೊಡಿ ನಂಗೆ. ಕೇಳುವುದಕ್ಕೂ ಇದು ಸಮಯವಲ್ಲ. ಫೈನಲಿ ರೀಚ್ ಆದ್ವಿ ಎಲ್ರು. ತಗೊಳ್ಳಿ ನಿಮ್ದು ಎತ್ಕೊಳ್ಳಿ ಜರಿ. ಎಷ್ಟು ಕಷ್ಟ ಆಗುತ್ತೆ, ಎಲ್ಲ ನಾನೇ ಮಾಡಬೇಕು. ಮಗ ನೋಡು, ಎಲ್ಲ ನೀನೇ ಮಾಡೋದು ಮಗ. ತಳಿ ಇದೆಲ್ಲ ಬೇಕಾ? ಓಕೆ, ನಂದೊಂದು ಟ್ರೈಪಾಡ್ ಇದೆ ನೋಡಿಲ್ಲ, ಇಟ್ಟಿದ್ದೀನಿ. ಅಯ್ಯವ್ವ, ರೀಚ್ ಆಗಿದ್ದೀವಿ. ಒಳಗಡೆ ಹೋಗೋಣ, ಮಾತಾಡ್ಸೋಣ. This is the house. This is the place. ಇದು ನಮ್ದು ಹ್ಯಾಪಿ ಪ್ಲೇಸ್. ಹ್ಯಾಪಿ ಪ್ಲೇಸ್ ಅಲ್ಲ, ಹ್ಯಾಪಿ ಪ್ಲೇಸ್. ನಾಯಿ ಬರೀತೆ ಜರಿ, ನಾಯಿ ಬರೀ ತೋರಿಸಿ. ಎಷ್ಟು ದೊಡ್ಡದಾಗೈತೆ, ಉದ್ದಕ್ಕಾಗ್ಬಿಟ್ಟೈತೆ. ದಿನೇನ್ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ಯಾ ನೀನು? ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ಯಾ ನೀನು? ಜಂಪ್ ಮಾಡು. ನೀವು ವಿಡಿಯೋ ಮಾಡ್ಬೇಕು ಜರಿ, ಅಲ್ಲಿ ಹೆಂಗೆ ನಾನು ಹೋಗ್ಲಿ ಹೇಳಿ. ಏನ ಅನು ಅಂತ ಎಷ್ಟು ದಿನ ಆಯ್ತು ಮೀಟ್ ಆಗಿ? ಆಯ್ತಲ್ಲ 1 month ಆಲ್ಮೋಸ್ಟ್. ಇದು ದೋಸೆ ಹಾಕೋದು. ದೋಸೆ ಮುದ್ದೆ ಆಗಿದೆ. ಎಲ್ಲರ ಮನೆ ದೋಸೆ ತೂತು ಇರೋದನ್ನ ಇದು ದೊಡ್ಡ ತೂತು ಅಂತ ತೋರಿಸ್ತಾ ಇರೋದು. ಎಲ್ಲರ ಮನೆ ದೋಸೆ ಎಲ್ಲರ ಮನೆ ದೋಸೆ ತೂತಿದ್ರೆ ಈ ತೂತಲ್ಲಿ ದೋಸೆ ಇದೆ. ಎಷ್ಟೇ ತಿಂತೀಯಾ? ತಿಂತಾನೆ ಇದ್ದಾಳೆ ಬೆಳಗ್ಗೆಯಿಂದ. ತುಂಬಾ ಆಗ್ಬಿಟ್ಟಿದೆ. ಇದ್ಯಾವ್ದು ಲಿರಿಕ್ಸು ನಮ್ಗಿದು ಅರ್ಥ ಗೊತ್ತಿಲ್ಲ ಗುರು, ನಿಂಗೆ ಗೊತ್ತಾ? ಇವ್ರ ಹೆಸರು ಸಚಿನ್ ಅಂತ. ನಾವೆಲ್ಲ ಒಡ್ಡಾಡ ಅಂತ ಪ್ರೀತಿಯಿಂದ ಒಡ್ಡಾಡ ಅಂತ ಕರಿತೀನಿ ನಾನು. ವಾಪಸ್ಸು ಹೊಂಟಾಗೋ ಶಿವನೇ. ಇಲ್ಲಿ ಯೂಟ್ಯೂಬ್ ಬಂದೈತೆ, ನಾನು ಯೂಟ್ಯೂಬ್ ಕೈ ಕೊಡು, ಯಾವ್ದಾರ ನ್ಯೂಸ್ ಚಾನಲ್ ಹಾಕ್ತಾರೆ. ನ್ಯೂಸ್ ಚಾನಲ್ ನೋವೇ ಸಾರಿ ಜನ ಹೆಂಗ್ ಹೋಗಿ ನಮ್ಗೆ ಗೊತ್ತಿಲ್ಲ, ನಾವು ಚೀಲ್ ಮಾಡ್ಬೇಕು. ಈಗ ಇವನು ಯಾವ್ದಾದ್ರು ಬಿಲ್ಡಿಂಗ್ ಇಲ್ಲಿ ಕಟ್ಟಿರ್ತೀರಿ ನೋಡಲ್ವಾ, ಇಂಜಿನಿಯರ್ ನೋಡಲ್ಲ ಹೈಟ್ ಮಾಡ, ಹೈಟ್
ಸಾಕಾಯ್ತದಕ್ಕೆ. ಎಷ್ಟು ಹೈಟ್ ನಗೀತೈತೆ ಗೊತ್ತಾದಾಗ್ಲಿಂದ. ಅಡ ಇಲ್ಲಿಗೆ ಹೋಗ್ತಿರೋದು ಇವಾಗ? ನ್ಯೂ ಕೆಫೆ. ನ್ಯೂ ತುಮಕೂರು ಕೆಫೆನಾ? ತುಮಕೂರು ಕೆಫೆ, DDL's ಕೆಫೆ. ಗೊತ್ತಾಗೊಂಡು ರೂಟು? Yes. ಅಣ್ಣ ಒಂದ್ಸಲ ನಾವು ಯಾವ್ದೋ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೋಗಿದ್ವಲ್ಲ, ಆ ರೂಟಾ? Yes, same route. This is from there. Direct diversion to temple. ಓಕೆ Right up. ಓಕೆ ಡನ್. ಇದ್ರ ಹಾಕ್ಬೇಕು ಸರಿ ನೀವು. ಡನ್. ಐ ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಏನ ಅಡ್ರೆಸ್ ನೀಟಾಗಿ ಹೇಳೋದು, ಅರ್ಥ ಆಯ್ತು. ಹಾಯ್ ಮಾಡೋನು ಇರ್ಲಿ, ಇವಾಗಲೇ ಬಂದ್ಬಿಡು ಅನ್ನೋ ಏನೋ ಲಾಗಲ್ಲಿ ಹಾಯ್ ಮಾಡಿಬಿಡು. ಇರ್ಲಿ ಬಂದ್ಬಿಡು. ನಿನ್ನಂಗೆ ಹೇಳ್ದಲ್ಲೇ ವಿಡಿಯೋ ಮಾಡು. ನಿನ್ ಹೇಳ್ಬೇಡ, ಇವನು ಹೇಳ್ತಾರಲ್ಲ ಹಂಗೆ ಆಗ್ತಿದೆ ಈಗ. ಸುಮ್ಮನೆ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವು ಇವಾಗ ಕೆಫೆಗೆ ಹೋಗ್ತಾ ಇದ್ದೀವಿ. ಬೇಡಪ್ಪ, ತಿರ್ಸ್ಬಿಟ್ಟು ಮಲ್ಬಿಡಲ್ಲ ಅನ್ಸ್ತದೆ. ಹೌದು, ನೀವು ರೇಖಕ್ ಅಂತ ಹೇಳ್ತಿರೋದು ನನೀಗ. ನೀನು ಯಾರು ರೇಖಾ ಆದ್ರೆ ನನ್ಗೆ ಗೊತ್ತಿಲ್ಲ. ರೇಖಾ ಅಡುಗೆ ಚಾನಲ್ ಯಾರು ನೋಡಿಲ್ಲ, ನೋಡ್ತೀನಿ ಹೋಗಿ. ಎಲ್ಲರ ಮನೆ ನೋಡ್ಬಿಟ್ಟೆ ಕಮೆಂಟ್ ಮಾಡ್ತೀನಿ ಏನು ಅಂತ. ಹಾಯ್ ಫ್ರೆಂಡ್ಸ್, ಫೈನಲಿ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಹೇಳೋಣ ಇವಾಗ, ಏನೋ ಹೇಳ್ತಿತ್ತಲ್ಲ ಅವಾಗ್ಲೇ. ಬಂದಿದ್ಯಾ ನೇಚರ್ ಎಂಜಾಯ್ ಮಾಡಿ. ಯಾವಾಗಲೂ ವಿಡಿಯೋ ಇದನ್ನ ಹಂಗೆ ಹಾಕುತ್ತೆ. ಹಿಂಗಿದೆ ಶಟ್ಕೊಂಡ್ಬಿಟ್ಟಿದ್ದೀರಲ್ಲ ಜರಿ. ನಮ್ಗೇನ್ ಬೇಕು ಇದು ಯಾವ್ದು ಕ್ರೇಜಿ ಕೆಫೆ. ಹೆಂಗಿದೆ ಹತ್ಕೊಂಡು ಹೋಗಕ್ಕೆ. ಇಲ್ಲಿ ಗಿಟ್ಟಗಳ ಮಧ್ಯೆ ಇದೆ ಜರಿ. ಅಲ್ಲಿಂದ ಚೀಸ್ ಮಾಡಿದ್ರಿ. ಒಳ್ಳೆ ಸನ್ಸೆಟ್ ಇದೆ, ತೋರಿಸ್ತೀನಿ ಇವಾಗ. ಫೋಟೋ ತಗೊಂತೀನಿ. ಒಂದು ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಬಿಡಿ ಜರಿ, ಒಳ್ಳೆ ಫೋಟೋಗ್ರಾಫರ್ ನೀವು. ಇವ್ರಾಗ ಯಾರು ತೆಗಿಯಲ್ಲ. ಇವಾಗ ನಾನು ಕೆಫೆ ತೋರಿಸ್ತೀನಿ ಹೆಂಗಿದೆ ಅಂತ. ಕೆಫೆ ತೋರಿಸ್ತೀನಿ, ಕೆಫೆ. ಯಾಕೆ ನಗ್ತಿದ್ಯಾ? ಕ್ಯಾಮ್ರಾ ಆನ್ ಮಾಡ್ಕೊತಾ ಇದ್ದೆ ನೋಡಿ. ಬನ್ನಿ ತೋರಿಸ್ತೀನಿ. ಇಲ್ಲೇ ತೆಗ್ದಿದ್ದೀರಲ್ಲ ಜರಿ. ಕೊತ್ತಿಮರಿ ನನಗೆ ಕಾಫಿ ಇಸ್ಕೊಂಡು ಹೋಗಿ ಇಟ್ಕೊತೀನಿ ಕೊಡು. ಓಕೆ, ವ್ಯೂ ಪಾಯಿಂಟಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಎಲ್ಲೂ ಇಲ್ಲ, ಬೆಟ್ಟದ ಮೇಲೇ ಐತೆ. ತೊಗೊಳ್ಳೋಣ. ಥ್ಯಾಂಕ್ ಯು. ಒಂದೇ ಅಂತಂದ್ರೆ ನಾವಿಬ್ರು ತಿಂತೀವಿ ಅಂದ್ಬಿಟ್ಟು. ಕಾಫಿ ಬಂತ್. ಹಿಂಗೆಲ್ಲ ಸರ್ವಿಸ್ ಇದೆ. ಥ್ಯಾಂಕ್ ಯು. ನಾನು ತಗೊಂಡು ಬಂದಿರೋದು.
ಅಣ್ಣ ಒಂದು ಪ್ಲೇಟ್ ಕೊಡಿ ಅಣ್ಣ ಅಂದ್ಬಿಟ್ಟು. ಸನ್ಸೆಟ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಕೆಫೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ವೈಬ್ನ ಎಂಜಾಯ್ ಮಾಡೋಣ ಅಂತ. ಮುಗೀತಲ್ವಾ ಎಲ್ಲ ತಿದ್ದಿದ್ದು, ಹೊರಡೋದಲ್ಲ ಇವಾಗ. ಜರಿ ನಂಗೆ ಜೋಳ ಕೊಡಿಸ್ಬೇಕು ಆಯಿತಾ? ಮತ್ತೇನಿಲ್ಲ, ಜೋಳ ಕೊಡಿಸ್ಲಿಲ್ಲ ಅಂದರೆ ವೀಡಿಯೋ ಮಾಡಲ್ಲ ಆಮೇಲೆ. ತೋರಿಸಿ ಫುಲ್ಲು ಬೇಡ ನನಗೆ. ಇಲ್ಲ ಟಾರ್ಚ್ ಹಾಕಿ, ಏನೂ ಗೊತ್ತಾಗ್ತಿಲ್ಲ. ಟಾರ್ಚ್ ಹಾಕಿಲ್ಲ ಆದರೆ ಅಷ್ಟೇ ಊಸ್ಟಾಗಿ ಹೋಗ್ಬಿಡ್ತೀವಿ. ಜರಿ ನೀವೀಗ ನೋಡಿ ಜರಿ, ಹೆಂಡತಿ ಮೇಲೆ ಕೇರೇ ಇಲ್ಲ. ಇಂತೆ ಪಪ್ಪ ವಿಡಿಯೋ ಮಾಡ್ಕೊಂಡು ಬರ್ತಾವಳೆ, ಟಾರ್ಚ್ ಬಿಡೋಣ ಅವಳಿಗೆ ಅಂತ. ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಮಾತ್ರ ಬಿಟ್ಕೊಂಡು ಹೋಗ್ತಿದ್ದೀರಾ. ಜರಿ ರವಿಲ್ ಹೆಂಗೆ ಹೋಗುದು ಜರಿ? ನೀನು ಕೂಗಿದ್ರು ಈಗ ನೀವು ಕೂಗಿ ಹೆಂಗೆ ಕೂಗೋದು? ಇದು ವಾಂತಿ ಮಾಡೋದಲ್ಲ. ಇದು ತೇಗೋ ಥರ ಐತೆ. ಜರಿ ಮಾಡಿ ಜರಿ. ಆಮೇಲೆ ಊಸ್ಬಿಡೋತಾರೆ. ಅಪ್ಪ ಹೊಟ್ಟೆ ಎಲ್ಲ ನಾವೆಲ್ಲ ಕುತ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಇಲ್ಲ ಮಕ್ಕೋತೀವಿ ಫ್ರೆಂಡ್ಸ್. ಸೊ ಎಲ್ಲ ಇವಾಗ ಮನೆ ಕಡೆ ಹೊರಟ್ವಿ. ಬಂದ್ರೆ ಎಲ್ರು. ಹೆಂಗಿತ್ತು ನಾನು ಕರ್ಕೊಂಡೋಗಿದ್ದ ಪ್ಲೇಸು? ಹೆಂಗಿತ್ತು? ಯಾರು ಏನು ಕಮೆಂಟೇ ಮಾಡ್ತಿಲ್ಲ. ಎಷ್ಟು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೀನಿ ನಾನು. ನಾನು ಬಿಟ್ಟಿದ ಮೇಲೆ ಬಂದ ತಕ್ಷಣ ಮಲ್ಕೊಂಡಿರೋದು. ಅಯ್ಯೋ ಸ್ಮೆಲ್ ಬರ್ತೈತೆ. ಯಪ್ಪ ಹೆಂಗಿದೆ ಸ್ಮೆಲ್ ಅಣ್ಣ. ಒಳ್ಳೆ ಕ್ಯಾಪ್ಚರ್ ಮಾಡಿದೀನಿ ಅಣ್ಣಂದು. ಹೆಂಗ ಓಡೋಯ್ತು ಗೊತ್ತಾ? 10 ರೂಪಾಯಿ ಸ್ಮೆಲ್ಲಂತೂ ಯಪ್ಪ. ಈಗ ಹೊಡೆದಷ್ಟು ಈಗ ಹೊಡೆದಿದ್ದಾನಲ್ವಾ, ಇದ್ರಷ್ಟು ಬರಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಶೇಡ್ ಅದನ್ನ ಚೆನ್ನಾಗಿ. ಬಾಯ್ ಬಾಯ್ ಬಾಯ್, ಮತ್ತೆ ಮೀಟ್ ಆಗೋಣ. ಟಾಟಾ ಬಾಯ್ 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 ಬಾಯ್. ಕರ್ಗೆ ತಾನೇ ಮಾಡಿರೋದು. ಹೌದು. ಓ ಮಂಜು ಅವ್ರು ಇವಾಗ ಗಾಡಿ ಓಡಿಸ್ತಿರೋದು. ಓಕೆ, ನಾವಿವಾಗ ಇಲ್ಲಿ ಎಲ್ಲಿ ಎಕ್ಸಿಟ್ ಆಗೋದು? ಓಕೆ ಓಕೆ ಅಣ್ಣ ಚೂರ್ ಲಾಕ್ ಮಾಡ್ಬಿಟ್ಟಿದ್ಯಲ್ಲ, ಲಾಕ್ ಮಾಡ್ಬಿಟ್ಟಿದ್ಯಲ್ಲ. ಟ್ರೈಪಾಡ್ ಹೊತ್ಕೊಳ್ಳಿ. ಕಾಲು ಏನೇನಿಲ್ಲ. ಹೌದಾ? ಎಸ್ ಅವಳು ಜರಿ ಇದು ಮುಂದೆ ಹಾ ಜರಿ. ಓಕೆ ಓಕೆ ಅಣ್ಣ ಬಾಯ್ 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 ಬಾಯ್. ಮತ್ತೆ ಸಿಗೋಣ. ಹಾ ನಾವ್ ಇವಾಗ ಮೆಟ್ರೋನಾ?
ಹೆಂಗತ್ತದು ಅಯ್ಯಪ್ಪ ಹರಸಾಹಸ ಮಾಡ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ವಾ ಜರಿ ನಾವು ಹಿಂಗೆಲ್ಲ ಹೋಗ್ತಾ ಇರೋದು. ಸರಿ ಒಂದೇ ಸಲ ಮುಗ್ದೋಯ್ತು ಸರಿ ಇಬ್ರದು. ಹೌದು ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಏನು ತುಮಕೂರಿಂದ ವೀಕೆಂಡಲ್ಲಿ ಬರೋರು ಇಲ್ಲೇ ರೈಸ್ ರೋಡ್ ಜಂಕ್ಷನ್ ಹತ್ರನೇ, ಬಸ್ಸಲ್ಲಿ ಬರೋರಾದ್ರೂ ಅಷ್ಟೇ, ಯಾರು ಬರೋರಾದ್ರೂ ಅಷ್ಟೇ, ರೈಸ್ ರೋಡ್ ಜಂಕ್ಷನ್ ಹತ್ರನೇ ಬಸ್ ಇಳ್ಕೊಂಡ್ಬಿಟ್ರೆ ಇಲ್ಲಿ ಮಾದಾವರ ಸ್ಟೇಷನ್, ನಿಮ್ ಗ್ರೀನ್ ಲೈನು, ಈ ಗ್ರೀನ್ ಲೈನ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗ್ಬೋದು. ಸಿಟಿ ಒಳಗಡೆ ಹೋಗ್ಬಿಟ್ರೆ ನೋಡೋದಲ್ಲ ಆಗಲಿ ಟ್ರಾಫಿಕ್ಕು, ಟ್ರಾಫಿಕ್ ಇದು ಬೆಸ್ಟು. ಸೊ ನಮ್ಮ ಫ್ರೆಂಡ್ ಆ ಕಡೆ ಹೋಗ್ತಾ ಇದ್ದ, ದೊಡ್ಡಗುಂಟೆಪಾಳ್ಯದಿಂದ ಲೆಫ್ಟ್ ಹೋಗ್ತಾನೆ ಅವನು ಹೆಬ್ಬಾಳ ಕಡೆಗೆ. ಸೊ ನಾವು ಇಲ್ಲೇ ಹೇಳ್ಕೊಂಡ್ಬಿಟ್ಟು ಮೆಟ್ರೋ ಹತ್ಬಿಟ್ರೆ ಗ್ರೀನ್ ಲೈನ್ ಎಲ್ಲೂ ಚೇಂಜ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಮನೆಗೆ ಹೋಗ್ತಾರೆ. ಫೈನಲಿ ಮನೆ ರೀಚ್ ಆಗಿದ್ದೀವಿ. ಲೈಟ್ ಆನ್ ಮಾಡಿ. ಫೈನಲಿ ತುಮಕೂರಿಂದ ಬೆಂಗಳೂರು ರೀಚ್ ಆದ್ವಿ. ಈಗ ಜಸ್ಟ್ ತಾನೇ ಮನೆಗೆ ಬಂದ್ವಿ. ತುಂಬಾ ಸುಸ್ತಾಗೋಗ್ಬಿಟ್ಟಿದೆ, ಎಷ್ಟೊತ್ತಿಗೆ ಮಲ್ಕೋತೀವೋ ಅಂತ ಅನಿಸ್ಬಿಟ್ಟಿದೆ. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.